ಹಾಯ್ ಲೀಡರ್ಸ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು. ಇವತ್ತಿನ ಯೂಟ್ಯೂಬ್ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಸಬ್ಜೆಕ್ಟ್ನ ಚರ್ಚೆ ಮಾಡೋಣ. ಇವತ್ತಿನ ಸಬ್ಜೆಕ್ಟ್ ಏನು ಅಂತಂದರೆ ಯೂನಿಕ್ ಫೀಚರ್ಸ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್. ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಒಂದು ಸ್ಪೆಷಲ್ ವಿಚಾರಗಳಿದ್ದಾವೆ, ಅದನ್ನು ವೈಶಿಷ್ಟ್ಯತೆಗಳಂತ ಹೇಳ್ತೀವಿ, ಅದನ್ನು ಚರ್ಚೆ ಮಾಡೋಣ. ಅದರಲ್ಲಿ ಮೊದಲನೇ ನೀವು ಗಮನಿಸೋದಾದರೆ ಕಡಿಮೆ ವೆಚ್ಚದಲ್ಲಿ ಎಂಟ್ರಿ ಆಗಲಿಕ್ಕೆ ಅವಕಾಶ ಇದೆ ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ. ಉದಾಹರಣೆಗೆ ಯಾವುದೇ ಬಿಸ್ನೆಸ್ನ ನೀವು ನೋಡಿ, ಆ ಬಿಸ್ನೆಸ್ಸಿಗೆ ಎಂಟ್ರಿ ಆಗಬೇಕು ಅಂತಂದರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ. 5 ಲಕ್ಷ ರೂಪಾಯಿ ಕನಿಷ್ಠ ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ. ಅದು ಕೂಡ ಸಣ್ಣ ಪ್ರಮಾಣದಲ್ಲಿ ಮಾಡುವಂಥ ಬಿಸ್ನೆಸಸ್ಗಳು. ಉದಾಹರಣೆಗೆ ಒಂದು ದಿನಸಿ ಅಂಗಡಿಯನ್ನು ಹಾಕೋದಾಗಿರ್ಬೋದು, ಒಂದು ಬಟ್ಟೆ ಶಾಪ್ನ ಹಾಕೋದಾಗಿರ್ಬೋದು, ಒಂದು ಬೇಕ್ರಿಯನ್ನು ಓಪನ್ ಮಾಡೋದಾಗಿರ್ಬೋದು, ಒಂದು ಮೆಡಿಕಲ್ ಶಾಪ್ನ ಓಪನ್ ಮಾಡೋದಾಗಿರ್ಬೋದು. ಇವೆಲ್ಲವೂ ಕೂಡ ಸ್ಮಾಲ್ ಬಿಸ್ನೆಸಸ್ಸಲ್ಲಿ ಬರುವಂಥದ್ದು. ಅಂಥ ಬಿಸ್ನೆಸಸ್ಗಳನ್ನ ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ ಕನಿಷ್ಠ 5 ಲಕ್ಷ ರೂಪಾಯಿ ನಿಮಗೆ ಬಂಡವಾಳ ಬೇಕು. ಬಟ್ ಕೇವಲ ರುಪೀಸಲ್ಲಿ, ಉದಾಹರಣೆಗೆ 1000 ರುಪೀಸೋ 2000 ರುಪೀಸೋ ಅಥವಾ ಕೆಲವು ಕಂಪ್ನಿಗಳಲ್ಲಿ ಜಾಯ್ನಿಂಗ್ ಪ್ಯಾಕೇಜ್ ಅಂತಲೇ ಇದೆ, ಒಂದು 5000 10,000 ರುಪೀಸೋ ನೀವು ಇನ್ವೆಸ್ಟ್ ಮಾಡಿದರೆ ಪ್ರಾಡಕ್ಟಿಗೆ, ನೀವು ಈಸಿಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಅದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್. ಸೊ ಅದಕ್ಕೆ ಹೇಳ್ತಾರೆ ಕಡಿಮೆ ವೆಚ್ಚದಲ್ಲಿ ಎಂಟ್ರಿ ಆಗಲಿಕ್ಕೆ ಅವಕಾಶ ಇದೆ. ಕೇವಲ ಕೆಲವು ಉತ್ಪನ್ನಗಳನ್ನ ಶಾಪಿಂಗ್ ಮಾಡೋದ್ರ ಮುಖಾಂತರ ಈ ಡೈರೆಕ್ಟ್ ಸೆಲ್ಲಿಂಗ್ ವ್ಯಾಪಾರವನ್ನು ಶುರು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ. ಇನ್ನು ಎರಡನೇ ಯೂನಿಕ್ ಫೀಚರ್ ನೀವು ನೋಡೋದಾದರೆ ಝೀರೋ ಎಕ್ಸಿಟ್ ಕಾಸ್ಟ್ ಅಂತ ಹೇಳ್ತಾರೆ. ಅಂದರೆ ಇನ್ ಜನರಲಿ ಬಿಸ್ನೆಸ್ನ ಶುರು ಮಾಡಿದ ಮೇಲೆ ನಾವು ಅಂದ್ಕೊಂಡಾಗೆ ಲಾಭ ಆಗಲಿಲ್ಲ ಅಂತಂದರೆ ಆ ಬಿಸ್ನೆಸ್ಸಿಂದ ಎಕ್ಸಿಟ್ ಆಗುವಂಥ ಸಂದರ್ಭದಲ್ಲಿ ನಾವು ಹಾಕಿದ ಇನ್ವೆಸ್ಟ್ಮೆಂಟು ಕೂಡ ರಿಟರ್ನ್ ಬರಲ್ಲ ವಾಪಸ್. ಉದಾಹರಣೆಗೆ ಕೆಲವು ಪ್ರಾಡಕ್ಟ್ಸ್ಗಳು ಎಕ್ಸ್ಪೈರಿ ಆಗೋಗುತ್ತೆ. ನೀವು ಒಂದು ಆಫೀಸ್ ಅಂತ ಮಾಡ್ಕೊಂಡಿರ್ತೀರಾ ಅಥವಾ ಒಂದು ಅಂಗಡಿ ಅಂತ ಮಾಡ್ಕೊಂಡಿರ್ತೀರಾ, ಅದಕ್ಕೆಲ್ಲ ಇಂಟೀರಿಯರ್ಸ್ ಎಲ್ಲ ಮಾಡಿರ್ತೀರಾ. ಆ ಇಂಟೀರಿಯರ್ಸ್ನ ನೀವು ವಾಪಸ್ ತಗೊಳ್ಳಿಕ್ಕಾಗಲ್ಲ. ಅಂದರೆ ಈವನ್ ಬಿಸ್ನೆಸ್ನ ನೀವು ಸ್ಟಾಪ್ ಮಾಡಬೇಕು ಅಂತೇಳಿ ಅಥವಾ ಡಿಸ್ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡ್ರೂ ಕೂಡ ನಿಮಗೆ ಹಾಕಿರೋ ಬಂಡವಾಳ ಫುಲ್ ರಿಟರ್ನ್ ಆಗಲ್ಲ. ಬಟ್ ಈ ಬಿಸ್ನೆಸ್ಸಲ್ಲಿ ಹೆಂಗೆ ಅಂದರೆ ಕೊಟ್ಟಿರೋ ದುಡ್ಡಿಗೆ ಪ್ರಾಡಕ್ಟ್ ಸಿಕ್ಕಿದೆ, ಅಲ್ಲಿಗೆ ಬಿಸ್ನೆಸ್ ಅನ್ನುವಂಥದ್ದು ಒಂದು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ಸಿಕ್ಕಿರುವಂಥದ್ದು. ಜೊತೆಗೆ ಯಾವುದೇ ರೀತಿ ಲಾಸ್ ಮಾಡ್ಕೊಳ್ಳದೆ ಬಿಸ್ನೆಸ್ಸಿಂದ ನೀವು ಎಕ್ಸಿಟ್ ಆಗಲಿಕ್ಕೆ ಸಾಧ್ಯತೆ ಇದೆ. ಬಿಸ್ನೆಸ್ನ ನೀವು ಕ್ವಿಟ್ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದರೂ ಕೂಡ ತುಂಬ ಸುಲಭವಾಗಿ ನೀವು ಇಲ್ಲಿ ಬಿಸ್ನೆಸ್ನ ಕ್ವಿಟ್ ಮಾಡ್ಬೋದು. ಎಲ್ಲೋ ಒಂದು ಕಡೆ ಈ ಒಂದು ಅವಕಾಶವೇ ಈ ಒಂದು ಇಂಡಸ್ಟ್ರಿಯಲ್ಲಿ ತುಂಬ ಜನರು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತ ನೀವು ನೋಡೋದಾದರೆ ಇಮ್ಯಾಜಿನ್ ಮಾಡಿ, ಬೇರೆ ಬಿಸ್ನೆಸಸ್ಗಳಲ್ಲಿ ಉದಾಹರಣೆಗೆ ಒಂದು ದಿನಸಿ ಅಂಗಡಿ ಆಗಿರ್ಬೋದು ಅಥವಾ ಒಂದು ಬಟ್ಟೆ ಅಂಗಡಿ ಆಗಿರ್ಬೋದು, ಒಂದು ಮೆಡಿಕಲ್ ಶಾಪ್ ಆಗಿರ್ಬೋದು, ನೀವು ಒಂದು 5 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಶುರು ಮಾಡಿರ್ತೀರ. 1 ತಿಂಗಳು 2 ತಿಂಗಳು ನೀವು ಅಂದ್ಕೊಂಡಂಗೆ ಬಿಸ್ನೆಸ್ ಆಗಿಲ್ಲ ಅಂತಂದರೆ ಅಷ್ಟು ಸುಲಭವಾಗಿ ನೀವು ಅದನ್ನು ಡಿಸ್ಕಂಟಿನ್ಯೂ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಲ್ಲ. ಯಾಕೆ ಅಂತಂದರೆ 5 ಲಕ್ಷ ಬಂಡವಾಳ ಹಾಕಿರ್ತೀರ, ಎಷ್ಟೋ ದುಡ್ಡು ವಾಪಸ್ ಬರಲ್ಲ ಅಂತ ಗೊತ್ತಿರುತ್ತೆ ಬಿಸ್ನೆಸ್ನ ಸ್ಟಾಪ್ ಮಾಡಿದರೆ. ಅದಕ್ಕೆ ನೀವೇನು ಮಾಡ್ತೀರಾ, ಬಿಸ್ನೆಸ್ನ ಇಂಪ್ರೂವ್ ಮಾಡಲಿಕ್ಕೆ ಇನ್ನೂ ಏನೇನೆಲ್ಲ ಪ್ಲ್ಯಾನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನಿಂಗ್ ನೀವು ಮಾಡಲಿಕ್ಕೆ ಶುರು ಮಾಡ್ತೀರಾ. ಆ ಕಾರಣದಿಂದ ಇನ್ನೂ ಒಂದು 3-4 ತಿಂಗಳು ನೀವು ಆ ಬಿಸ್ನೆಸ್ನ ಕಂಟಿನ್ಯೂ ಮಾಡಿ ಸಕ್ಸಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀರ. ಯಾಕೆ ಅಂತಂದರೆ ಬಿಸ್ನೆಸ್ನ ಡಿಸ್ಕಂಟಿನ್ಯೂ ಮಾಡಿದ್ರೆ ಲಾಸ್ ಆಗೋ ಸಾಧ್ಯತೆ ಇದೆ. 5 ಲಕ್ಷ ರೂಪಾಯಿ ಬಂಡವಾಳ ಬೇರೆ ಹಾಕಿರ್ತೀರ. ಆ ಒಂದು ಭಯಕ್ಕೋಸ್ಕರನಾದ್ರೂ ನೀವು ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತೀರಾ, ಅದನ್ನು ಪ್ರಾಫಿಟ್ಗೆ ತೊಗೊಂಡು ಹೋಗ್ತೀರ. ಬಟ್ ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ ಹಂಗಿಲ್ಲ. ಯಾಕೆಂತಂದರೆ ನೀವು ಡಿಸ್ಕಂಟಿನ್ಯೂ ಮಾಡೋದ್ರಿಂದ ಏನು ಲಾಸ್ ಇಲ್ಲಲ್ಲ. ಹಾಗಾಗಿ ಶುರು ಮಾಡಿದ 2-3 ತಿಂಗಳಿಗೇ ಇಲ್ಲಿ ಲಾಭ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ ಲಾಭ ಆಗಲಿಲ್ಲ ಸಂದರ್ಭದಲ್ಲಿ ನನಗೆ ಯಾಕೋ ವರ್ಕೌಟ್ ಆಗಲ್ಲ ಅಂತೇಳಿ ಬಿಸ್ನೆಸ್ನ ಡಿಸ್ಕಂಟಿನ್ಯೂ ಮಾಡ್ತೀವಿ. ಆ ಒಂದು ಕಾರಣಕ್ಕೇ ಎಷ್ಟೋ ಜನರಿಗೆ ಇದು ಡಿಸ್ಅಡ್ವಾಂಟೇಜ್ ಆಗಿದೆ. ಆ್ಯಕ್ಚುಲಿ ಇದು ಅಡ್ವಾಂಟೇಜು, ಬಟ್ ಇವತ್ತು ಜನ ಡಿಸ್ಅಡ್ವಾಂಟೇಜ್ ಆಗಿ ಬಳಸ್ಕೊಳ್ತಾ ಇದ್ದಾರೆ. ಅದಕ್ಕೆ ನನ್ನ 13 ವರ್ಷದ ಅನುಭವದಲ್ಲಿ ಒಂದು ಸಲಹೆ ಕೊಡ್ತೀನಿ. ಎಸ್ಪೆಷಲಿ ಇನ್ನೂ ಜಾಯ್ನಿಂಗ್ ಆಗಿ 1 ವರ್ಷ ನಂದು ಕಂಪ್ಲೀಟ್ ಆಗಿಲ್ಲ ಅನ್ನೋರು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಅವರುಗಳಿಗೆ ನಾನು ಕೊಡುವಂತಹ ನನ್ನ 13 ವರ್ಷದ ಅನುಭವದ ಸಲಹೆ ಏನು ಅಂತಂದರೆ, ದಯವಿಟ್ಟು ಯಾವುದೇ ಕಾರಣಕ್ಕೂ 1 ವರ್ಷ ಕಂಪ್ಲೀಟ್ ಆಗೋವರೆಗೂ ಪೇಷನ್ಸ್ನ ಕಳ್ಕೊಳ್ಬೇಡಿ. ಫಸ್ಟ್ ಇಯರನ್ನು ಕಲಿಕೆಯ ವರ್ಷ ಅಂತ ಅಂದ್ಕೊಳ್ಳಿ. ಮೊದಲನೇದಾಗಿ ನಿಮಗೆ ಈ ಬಿಸ್ನೆಸ್ ಹೆಂಗೆ ವರ್ಕ್ ಆಗುತ್ತೆ, ಈ ಬಿಸ್ನೆಸ್ಸಲ್ಲಿ ಹೆಂಗೆ ವರ್ಕ್ ಮಾಡಿದರೆ ನಾನು ದುಡ್ಡು ಮಾಡ್ತೀನಿ, ಯಾವ ಥರ ನಾನು ಈ ಬಿಸ್ನೆಸ್ನಲ್ಲಿ ವರ್ಕ್ ಮಾಡಬೇಕು, ಇವೆಲ್ಲವನ್ನೂ ಕೂಡ ಕಲೀಲಿಕ್ಕೆ ಕನಿಷ್ಠ 1 ವರ್ಷ ನೀವು ಟೈಮ್ ಕೊಡಲೇಬೇಕು. 1 ವರ್ಷ ನೀವು ಟೈಮ್ ಕೊಟ್ಟರೆ ಮಾತ್ರ ಈ ಬಿಸ್ನೆಸ್ನಲ್ಲಿ ನೀವು ಗೆಲ್ಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂತಂದರೆ, ಟೆನಿ ಕಾಸ್ಟ್ 1 ವರ್ಷ ಕಲೀಲಿಕ್ಕೆ ಅಂತಲೇ ಟೈಮ್ ಕೊಡಿ. ದುಡ್ಡನ್ನೇ ಎಕ್ಸ್ಪೆಕ್ಟ್ ಮಾಡಬೇಡಿ. ಎಷ್ಟು ದುಡ್ಡು ಬರುತ್ತೋ ಅಷ್ಟನ್ನು ಸ್ಕಾಲರ್ಶಿಪ್ ಅಂತ ಅಂದ್ಕೊಳ್ಳಿ. ಒಂದು ಶಾಲೆಗೆ ಸೇರಿಕೊಂಡ್ರೆ ಅಥವಾ ಒಂದು ಕಾಲೇಜಿಗೆ ಸೇರಿಕೊಂಡ್ರೆ ಹೆಂಗೆ 1 ವರ್ಷ ನೀವು ಕಲೀಲಿಕ್ಕೆ ಟೈಮ್ನ ಸ್ಪೆಂಡ್ ಮಾಡ್ತೀರಾ, ಅಲ್ಲಿ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡಲ್ವಾ, ಅದೇ ಥರ ನಿಮ್ಮ ಕಂಪನಿಯನ್ನೇ ಒಂದು ಯೂನಿವರ್ಸಿಟಿ ಅಂತ ಅಂದ್ಕೊಳ್ಳಿ, ಅಲ್ಲಿ ಡಿಗ್ರಿಗೆ ಸೇರ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. 1 ವರ್ಷವನ್ನು ಕಲೀಲಿಕ್ಕೆ ಅಂತಲೇ ಟೈಮ್ ಸ್ಪೆಂಡ್ ಮಾಡಿ ಆ 1 ವರ್ಷದಲ್ಲಿ ಬರುವಂಥ ಹಣವೆಲ್ಲವನ್ನು ಸ್ಕಾಲರ್ಶಿಪ್ ಅಂತ ಅಂದ್ಕೊಳ್ಳಿ. ಯಾಕೆ ನೀವು ಗೆಲ್ಲಲ್ಲ ನಾನು ಕೂಡ ನೋಡ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಇವತ್ತು ಲಕ್ಷಾಂತರ ಜನ ಇಂಡಸ್ಟ್ರಿಗೆ ಬಂದು ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಫೇಲ್ ಆಗಲಿಕ್ಕೆ ಕಾರಣ ಏನು ಅಂತಂದರೆ, ಅದಕ್ಕೆ ಮೇಜರ್ ರೀಸನ್ ನಾವು ಹುಡುಕಿರೋದೇನು ಅಂತಂದರೆ, ಅವ್ರು ಈವನ್ 1 ವರ್ಷವನ್ನು ಕೂಡ ಕಂಪ್ಲೀಟ್ ಮಾಡಿಲ್ಲ. ವಿತಿನ್ 1 ಇಯರ್ ಅವರು
ಪೇಷನ್ಸ್ನ ಕಳ್ಕೊಂಡು ಕಲೀಲಿಕ್ಕೆ ಟೈಮ್ ಕೊಡದೆ, ಈ ಬಿಸ್ನೆಸ್ನ ಅರ್ಥ ಮಾಡ್ಕೊಳ್ದೆ, ಇದು ನನ್ನ ಕೈಲಿ ಆಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಬಂದು ಇವತ್ತು ಬಿಸ್ನೆಸ್ನ ಕ್ವಿಟ್ ಮಾಡಿದ್ದಾರೆ. ಸೊ ಇವತ್ತು ನೀವು ಗೆಲ್ಲೇಬೇಕು ಅನ್ನೋ ನಿರ್ಧಾರ ಮಾಡಿದ್ದೀರಾ ಅಂದರೆ ಅದಕ್ಕೆ ನನ್ನ ಸಲಹೆಯನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಇದನ್ನು ಇಂಪ್ಲಿಮೆಂಟ್ ಮಾಡಿ. ನೀವು ಯಾಕೆ ಗೆಲ್ಲಲ್ಲ ನಾನು ನೋಡ್ತೀನಿ. ಸೊ ಆ ಸಲಹೆ ಏನು ಅಂತಂದರೆ, ಏನಾದರೂ ಆಗಲಿ ಫಸ್ಟ್ ಇಯರು ಅರ್ನಿಂಗ್ ವಿಚಾರದಲ್ಲಿ 1 ವರ್ಷ ಕಲೀಲಿಕ್ಕೆ ಅಂತ ಟೈಮ್ ಕೊಡಿ. ಸೊ ಕಲಿತೀರಾ 1 ವರ್ಷ ಅನ್ನೋ ಒಂದು ನಂಬಿಕೆ ಇಟ್ಕೊಳ್ತಾ 3ನೇ ಪಾಯಿಂಟಿಗೆ ನಾನು ಎಂಟ್ರ್ ಆಗ್ತೀನಿ. 3ನೇ ಯೂನಿಕ್ ಫೀಚರ್, 0 ಸೆಟಪ್ ಕಾಸ್ಟ್. ಅಂದರೆ ಈ ಬಿಸ್ನೆಸ್ ಮಾಡಲಿಕ್ಕೆ ಯಾವುದೇ ರೀತಿ ಆಫೀಸ್ ಮಾಡೋದು ಬೇಕಾಗಿಲ್ಲ, ಆಫೀಸ್ನಲ್ಲಿ ಈ ಎಂಪ್ಲಾಯೀಸ್ಗಳನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬೇರೆ ಯಾವುದೇ ಬಿಸ್ನೆಸ್ನ ನೀವು ನೋಡಿ, ಒಂದು ಅಂಗಡಿ ಅಂತ ಮಾಡಬೇಕಾಗತ್ತೆ ಅಥವಾ ಒಂದು ಆಫೀಸ್ ಅಂತ ಮಾಡಬೇಕಾಗತ್ತೆ, ಅಲ್ಲಿ ಎಂಪ್ಲಾಯೀಸ್ಗಳಂತ ತೊಗೊಳ್ಬೇಕಾಗತ್ತೆ, ಅವರಿಗೆ ಸ್ಯಾಲ್ರಿ ಅಂತ ಕೊಡಬೇಕಾಗತ್ತೆ. ಅದು ಯಾವುದೇ ತಲೆನೋವುಗಳು ಈ ಒಂದು ಬಿಸ್ನೆಸ್ನಲ್ಲಿ ಇಲ್ಲ. ಇನ್ನು 4ನೇ ವಿಚಾರ ನೀವು ನೋಡೋದಾದರೆ, ಒಂದು ಟ್ರೆಡಿಷನಲ್ ಬಿಸ್ನೆಸ್ ಅಂತ ನೀವು ತೊಗೊಳ್ಳೋದಾದರೆ, ಉದಾಹರಣೆಗೆ ಒಂದು ಬಟ್ಟೆ ಅಂಗಡಿ ಆಗಿರ್ಬೋದು, ಅಥವಾ ಒಂದು ಟೀ ಅಂಗಡಿ ಆಗಿರ್ಬೋದು, ಅಥವಾ ಒಂದು ದಿನಸಿ ಅಂಗಡಿ ಆಗಿರ್ಬೋದು. ಆ ಒಂದು ಬಿಸ್ನೆಸ್ ಮಾಡುವಾಗ ಇನ್ ಜನರಲ್ ಆಗಿ ನೀವೊಂದು ಸಾಲಗಳನ್ನ ತೊಗೊಂಡಿರ್ತೀರಾ. ಆ ಸಾಲಗಳಿಗೆ ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ. ಎಷ್ಟು ದುಡ್ಡು ಬರ್ತಾ ಇದೆ ಪ್ರತಿದಿನ, ಟರ್ನ್ ಓವರ್ ಎಷ್ಟು ಆಗ್ತಾ ಇದೆ, ಅದರಲ್ಲಿ ನನ್ನ ಪ್ರಾಫಿಟ್ ಎಷ್ಟು, ಸೊ ಎಷ್ಟು ಪ್ರಾಡಕ್ಟ್ಸ್ಗಳನ್ನ ತರಿಸ್ಬೇಕು, ಇವೆಲ್ಲ ತಲೆನೋವುಗಳಿರುತ್ತೆ. ಬಾಡಿಗೆ ಕಟ್ಟಬೇಕಾಗತ್ತೆ, ಎಂಪ್ಲಾಯೀಸ್ಗಳಿದ್ರೆ ಅವ್ರಿಗೆ ಸಂಬಳ ಕೊಡಬೇಕಾಗತ್ತೆ, ಬಿಸ್ನೆಸ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಇವೆಲ್ಲ ತಲೆನೋವುಗಳು ಹೊರಗಡೆ ಇರುವಂಥ ಬಿಸ್ನೆಸ್ಗಳಲ್ಲಿದೆ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ಇದು ಯಾವುದೇ ತಲೆನೋವುಗಳಿಲ್ಲ. ಇಲ್ಲ. ಇನ್ನು 5ನೇ ವಿಚಾರ ನೀವು ನೋಡೋದಾದರೆ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಕೆಲಸ ಮಾಡ್ಬೋದು. ನಿಮ್ಮ ಟೈಮ್ ಟೇಬಲ್ ನೀವೇ ಡಿಸೈಡ್ ಮಾಡ್ತೀರಾ. ಎಷ್ಟು ಗಂಟೆಗೆ ಬಿಸ್ನೆಸ್ ಶುರು ಮಾಡಬೇಕು, ಎಷ್ಟು ಗಂಟೆಗೆ ಬಿಸ್ನೆಸ್ನ ಇವತ್ತಿನ ದಿನದಲ್ಲಿ ಕ್ಲೋಸಿಂಗ್ ಮಾಡಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಉದಾಹರಣೆಗೆ ಇವತ್ತು ಕೆಲಸ ಮಾಡಲಿಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತ ಅಂದ್ಕೊಳ್ಳಿ. ಮಾಡಲಿಲ್ಲ ಅಂದರೆ ಯಾರು ಕೂಡ ಕೇಳಲ್ಲ. ಈ ಒಂದು ವಾರ ಪೂರ್ತಿ ನೀವು ಕೆಲಸ ಮಾಡ್ಲಿಕ್ಕೆ ರೆಡಿ ಇಲ್ಲ ಅಂದ್ರೂ ಕೂಡ ಯಾರು ನಿಮ್ಗೆ ಪ್ರೆಷರ್ ಹಾಕಲ್ಲ. ಸೊ ನಿಮ್ಮ ಟೈಮ್ ಟೇಬಲಲ್ಲಿ ನೀವು ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು 6ನೇದು ಸಿಸ್ಟಮ್ನ ಸಪೋರ್ಟ್. ಒಂದು ಎಜುಕೇಷನ್ ಸಿಸ್ಟಮ್ ಅಂತ ಮಾಡಿದ್ದಾರೆ ಸ್ನೇಹಿತರೆ. ಪ್ರತಿಯೊಂದು ಕಂಪ್ನಿಯಲ್ಲೂ ಒಂದು ಎಜುಕೇಷನ್ ಸಿಸ್ಟಮ್ ಅಂತ ಇರುತ್ತೆ. ಅದನ್ನು ಹೇಳ್ಕೊಡ್ಲಿಕ್ಕೆ ಅಂತಲೇ ಲೀಡರ್ಸ್ಗಳಿರ್ತಾರೆ, ಒಳ್ಳೊಳ್ಳೆ ಟ್ರೈನರ್ಸ್ಗಳಿರ್ತಾರೆ ನಿಮ್ಮ ಕಂಪ್ನಿಯಲ್ಲಿ. ಅವ್ರು ಏನು ಹೇಳ್ತಾರೆ, ಆ ಎಜುಕೇಷನ್ ಸಿಸ್ಟಮ್ ಒಳಗಡೆ ಏನು ಹೇಳ್ಕೊಡ್ತಾರೆ ಅದನ್ನು ಚಾಚು ತಪ್ಪದೆ ನೀವು ಫಾಲೋ ಮಾಡಿದರೆ ಸಾಕು. ನಿಮ್ಮ ಬ್ರೈನನ್ನು ಯೂಸೇ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಕಾಪಿ ಪೇಸ್ಟ್ ಬಿಸ್ನೆಸ್ ಅಂತ ಹೇಳ್ತಾರೆ, ಇದನ್ನು ಕಾಪಿ ಕ್ಯಾಟ್ ಬಿಸ್ನೆಸ್ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಲೀಡರ್ಸ್ ಏನು ಹೇಳ್ತಾರೆ ಅಷ್ಟನ್ನಷ್ಟೇ ಮಾಡಿ, ಅದಕ್ಕಿಂತ ಜಾಸ್ತಿನೂ ಮಾಡಬೇಡಿ, ಅದಕ್ಕಿಂತ ಕಡಿಮೆನೂ ಮಾಡಬೇಡಿ. ನಿಮ್ಮ ಲೀಡರ್ಸ್ ಏನು ಹೇಳ್ಕೊಡ್ತಾರೆ ಅದನ್ನೇ 100% ಕಾಪಿ ಮಾಡಿ ನಿಮ್ಮ ಬಿಸ್ನೆಸ್ಸಲ್ಲಿ. ನೀವು ಯಾಕೆ ಗೆಲ್ಲಲ್ಲ ನಾನು ನೋಡ್ತೀನಿ. ಇನ್ನು 7ನೇ ಪಾಯಿಂಟ್ ನೀವು ನೋಡೋದಾದರೆ, ಇನ್ವೆಸ್ಟ್ಮೆಂಟ್ ತುಂಬ ಕಡಿಮೆ. ಯಾವ ವಿಚಾರದಲ್ಲಿ ಅಂದರೆ ಬಿಸ್ನೆಸ್ನ ರನ್ ಮಾಡುವಾಗ. ಬಿಸ್ನೆಸ್ ಅಂತೂ ಶುರು ಮಾಡೋದಕ್ಕೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ, ಕೊಟ್ಟರು ದುಡ್ಡಿಗೆ ಪ್ರಾಡಕ್ಟ್ ಸಿಕ್ಕಿದೆ. ಬಟ್ ಬಿಸ್ನೆಸ್ ರನ್ ಮಾಡಲಿಕ್ಕೆ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಬೇಕಲ್ಲ. ಹೊರಗಡೆ ಬೇರೆ ಬಿಸ್ನೆಸ್ಸಲ್ಲಿ ಬಿಸ್ನೆಸ್ ಶುರು ಮಾಡಿದ್ಮೇಲೆ ಒಂದು ಇನ್ವೆಸ್ಟ್ಮೆಂಟ್ ಆದರೆ, ರನ್ ಮಾಡಲಿಕ್ಕೆ ಇನ್ನೊಂದಿಷ್ಟು ಇನ್ವೆಸ್ಟ್ಮೆಂಟ್ ಬೇಕು. ಅದನ್ನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಅದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟು ಕೂಡ ಇಲ್ಲಿ ತುಂಬ ಕಡಿಮೆ. ಉದಾಹರಣೆಗೆ ಏನೇನು ಇನ್ವೆಸ್ಟ್ಮೆಂಟ್ ಬರುತ್ತೆ, ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಅಂದರೆ, ಉದಾಹರಣೆಗೆ ನೀವು ಯಾರನ್ನಾರು ಭೇಟಿ ಆಗ್ಲಿಕ್ಕೆ ಹೋಗ್ತೀರಾ. ಭೇಟಿ ಮಾಡ್ಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಟ್ರಾವೆಲ್ ಮಾಡಬೇಕಾಗತ್ತೆ. ಅದು ಬಸ್ಸಲ್ಲಿ, ಟ್ರೈನಲ್ಲಿ, ಅಥವಾ ಫ್ಲೈಟಲ್ಲಿ, ಅಥವಾ ಕಾರಲ್ಲಿ, ಅಥವಾ ಬೈಕಲ್ಲಿ. ಅದಕ್ಕೆ ಪೆಟ್ರೋಲ್ ಬೇಕಾಗುತ್ತೆ, ಅಥವಾ ಬಸ್ ಚಾರ್ಜ್ ಬೇಕಾಗುತ್ತೆ, ಟ್ರೈನಿಗೆ ಟಿಕೆಟ್ ತೊಗೊಳ್ಬೇಕಾಗತ್ತೆ. ಸೊ ಇದು ಒಂದು ಥರದ ಇನ್ವೆಸ್ಟ್ಮೆಂಟ್. ಆದರೆ ಇನ್ನೊಂದು ಯಾವುದೋ ಒಂದು ಹೋಟೆಲ್ನಲ್ಲಿ ಅಥವಾ ಯಾವುದೋ ಒಂದು ಕೆಫೆಯಲ್ಲಿ ಕೂತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡ್ತಿರ್ತೀರ. ಅಲ್ಲೇನಾದರೂ ಆರ್ಡ್ರ್ ಮಾಡಬೇಕಾಗತ್ತೆ. ಸೊ ಅವರು ನಿಮ್ಮ ಕಸ್ಟಮರ್ ಆಗಿರೋದ್ರಿಂದ ಅವ್ರ ಕೈಯಲ್ಲಿ ನೀವು ಬಿಲ್ನ ಪೇ ಮಾಡಿಸ್ಲಿಕ್ಕಾಗಲ್ಲ, ನೀವೇ ಪೇ ಮಾಡಬೇಕಾಗತ್ತೆ. ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಆ್ಯಂಡ್ ನಿಮ್ಮ ಕಂಪನಿಯಲ್ಲಿ ಕೆಲವೊಂದಿಷ್ಟು ಟ್ರೈನಿಂಗ್ಸ್ಗಳಂತ ಮಾಡ್ತಾರೆ, ಅದಕ್ಕೆ ಎಂಟ್ರಿ ಫೀಸ್ ಅಂತ ಇರುತ್ತೆ, ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಡ್ರೆಸ್ ಕೋಡಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಒಳ್ಳೊಳ್ಳೆ ಡ್ರೆಸ್ಸಸ್ಗಳನ್ನ ನೀವು ತೊಗೊಳ್ಬೇಕಾಗತ್ತೆ. ನಿಮ್ಮ ಹತ್ರ ಬೈಕ್ ಇಲ್ಲ ಅಂದರೆ ಒಳ್ಳೆ ಬೈಕ್ ತೊಗೊಳ್ಬೇಕಾಗತ್ತೆ, ಕಾರ್ ಇಲ್ಲಾಂದರೆ ಒಳ್ಳೆ ಕಾರ್ ತೊಗೊಳ್ಬೇಕಾಗತ್ತೆ. ನಿಮ್ಮ ಲೈಫ್ ಸ್ಟೈಲು ಕೂಡ ಮ್ಯಾಟ್ರ್ ಆಗುತ್ತೆ. ಹೊರಗಡೆ ಪ್ರಪಂಚದಲ್ಲಿ ನಿಮ್ಮ ಮಾತನ್ನ ಜನ ಕೇಳುವಂಥ ವಿಚಾರದಲ್ಲಿ ಮಾಡ್ಕೊಳ್ಳೋ ಹಾಗೆ. ಸೊ ಈ ಥರದ ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ಗಳಿರುತ್ತೆ, ಬಿಟ್ಟರೆ ದೊಡ್ಡ ಇನ್ವೆಸ್ಟ್ಮೆಂಟ್ ಇಲ್ಲ. ಸೊ ಅದನ್ನೇ ಇಲ್ಲಿ ನೀವು ಗಮನಿಸ್ಬೋದು. 7ನೇದು ಲೋ ಇನ್ವೆಸ್ಟ್ಮೆಂಟ್. ಇನ್ನು 8ನೇ ವಿಚಾರದಲ್ಲಿ ನೀವು ಗಮನಿಸೋದಾದರೆ, ನಿಮ್ಮ ಇಡೀ ಫ್ಯಾಮಿಲಿಯನ್ನು ಇನ್ವಾಲ್ವ್ ಮಾಡ್ಕೊಂಡು ಈ ಬಿಸ್ನೆಸ್ನಲ್ಲಿ ನೀವು ಪ್ಲ್ಯಾನ್ ಮಾಡ್ಬೋದು. ಸೊ ನಿಮ್ಮ ವೈಫನ್ನ ಈ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಮಾಡ್ಕೋಬೋದು, ನಿಮ್ಮ ತಂದೆ ತಾಯಿನ ಈ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಮಾಡ್ಕೋಬೋದು, ನಿಮ್ಮ ಮಕ್ಕಳನ್ನ ಈ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಮಾಡ್ಕೋಬೋದು. ಅಂದರೆ ಫ್ಯಾಮಿಲಿ ಸಮೇತ ಒಂದೇ ಕೆಲಸದಲ್ಲಿ ಅಥವಾ ಒಂದೇ ಬಿಸ್ನೆಸ್ನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಿ ಇಡೀ ಫ್ಯಾಮಿಲಿಯ ಇನ್ಕಮ್ನ ರೈಸ್ ಮಾಡಲಿಕ್ಕೆ, ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ಸಾಧ್ಯತೆ ಇರುವಂಥ ಒಂದು ಏಕೈಕ ಇಂಡಸ್ಟ್ರಿ, ಒಂದು ಅದ್ಭುತವಾದಂಥ ಇಂಡಸ್ಟ್ರಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಇನ್ನು 9ನೇ ಪಾಯಿಂಟ್, ನಿಮ್ಮ ಪ್ರೆಸೆಂಟ್ ಜಾಬ್ ಏನು ನೀವು ಮಾಡ್ತಾ ಇದ್ದೀರಾ ಅಥವಾ ಪ್ರೆಸೆಂಟ್ ಯಾವ ಪ್ರೊಫೆಷನಲ್ಲಿ ಇದ್ದೀರಾ, ಆ ಪ್ರೊಫೆಷನ್ನ ಕ್ವಿಟ್ ಮಾಡಿ ಅದನ್ನು ಬಿಟ್ಬಿಟ್ಟು ಇದನ್ನೇ ಫುಲ್ ಟೈಮ್ ಮಾಡೋ ಅವಶ್ಯಕತೆ ಇಲ್ಲ ಬಿಗಿನಿಂಗ್ ಹಂತದಲ್ಲಿ. ಯಾಕೆಂದರೆ ಅಲ್ಲಿ ನಿಮಗೊಂದು ಸ್ಯಾಲ್ರಿ ಅಂತ ಬರ್ತಾ ಇರುತ್ತೆ, ಅಲ್ಲಿ ಒಂದು ಇನ್ಕಮ್ ಸೆಟ್ ಆಗಿರುತ್ತೆ. ಅದಕ್ಕೆ ಕನೆಕ್ಟ್ ಆಗೋ ಹಾಗೆ ಒಂದಿಷ್ಟು ಕಮಿಟ್ಮೆಂಟ್ಸ್ಗಳನ್ನ ಮಾಡ್ಕೊಂಡಿರ್ತೀರ ಮಂತ್ಲಿ. ಒಂದಿಷ್ಟು EMIಸ್ಗಳಂತೇಳಿ, ಒಂದಿಷ್ಟು ಲೈಫ್ ಸ್ಟೈಲ್, ಒಂದೊಳ್ಳೆ ಬಾಡಿಗೆ ಕೊಡುವಂಥ ಮನೆಯಲ್ಲಿ, ಬಾಡಿಗೆ ಇರುವಂತಹ ಮನೆಯಲ್ಲಿ ಉಳ್ಕೊಂಡಿರ್ತೀರ. ಸೊ ಆ ಥರ ಒಂದು ಲೈಫ್ ಸ್ಟೈಲ್ ಅಪ್ಗ್ರೇಡ್ ಮಾಡ್ಕೊಂಡಿರ್ತೀರ. ಆಲ್ ಆಫ್ ಎ ಸಡನ್ ಅದನ್ನು ಬಿಟ್ಟು ಇದಕ್ಕೆ ನೀವು ಬಂದಾಗ ಝೀರೋದಿಂದ ಶುರು ಮಾಡಿರ್ತೀರ. ಸೊ ಅಲ್ಲಿ ಇನ್ಕಮ್ ಇಮಿಡಿಯೇಟ್ಲಿ ಶುರು ಮಾಡೋದಂಥ ಮೊದಲನೇ ತಿಂಗಳೇ ಬರಲ್ಲ. ಸೊ ಈ ಕಾರಣಕ್ಕೆ ನೀವು ಅಲ್ಲಿ ಕೆಲಸನ ಬಿಡದೆ ಅದನ್ನೂ ಮಾಡ್ಕೊಳ್ತಾ ಇದನ್ನು ಪಾರ್ಟ್ ಟೈಮ್ನಲ್ಲಿ ಮಾಡಿ
ಹಂತಂತವಾಗಿ ಗ್ರೋ ಆಗ್ತಾ ಅಲ್ಲಿ ಇನ್ಕಮ್ ಏನು ಬರ್ತಾ ಇದೆ ಅದೇ ಇನ್ಕಮ್ ಇಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ಇದನ್ನು ಫುಲ್ ಟೈಮ್ ತೊಗೊಳ್ಬೋದು. ಅವಾಗ ಅದನ್ನು ಕ್ವಿಟ್ ಮಾಡ್ಬೋದು. ನೀವು ಇದರಲ್ಲಿ ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋ ಕನಸು ನಿಮ್ಮಲ್ಲಿ ಇತ್ತು ಅಂತಂದರೆ. ಸೊ ಇದು 9ನೇ ಪಾಯಿಂಟ್. ಇನ್ನು 10ನೇ ಪಾಯಿಂಟ್ ಏನು ಅಂತಂದರೆ, ಪ್ಯಾಸಿವ್ ಇನ್ಕಮನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಒಂದು ಗ್ರೇಟೆಸ್ಟ್ ಆಪರ್ಚುನಿಟಿ. ಹೊರಗಡೆ ಮಾರ್ಕೆಟಲ್ಲಿ ಪ್ಯಾಸಿವ್ ಇನ್ಕಮ್ ಅನ್ನೋದನ್ನೇ ಕೇಳಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಅದನ್ನು ನೀವು ಅತಿ ಹೆಚ್ಚು ಸಲ ನಿಮ್ಮ ಲೀಡರ್ಸ್ಗಳ ಕಡೆಯಿಂದ ಟ್ರೈನಿಂಗ್ನಲ್ಲಿ ಕೇಳಲಿಕ್ಕೆ ಸಾಧ್ಯತೆ ಇರುವಂಥ ಒಂದು ಪಾಯಿಂಟ್ ಏನು ಅಂದರೆ ಪ್ಯಾಸಿವ್ ಇನ್ಕಮ್. ಸೊ ನಾಳೆ ನೀವು ಕೆಲಸ ಮಾಡಿಲ್ಲ ಅಂತ ಅಂದ್ರೂ ನೀವು ಕಟ್ಟಿದಂಥ ಟೀಮಿಂದ ಒಂದು ಇನ್ಕಮ್ ತೊಗೊಳ್ಲಿಕ್ಕೆ ಸಾಧ್ಯತೆ ಇದೆ. ನೀವು ಊಟ ಮಾಡ್ತಿದ್ರು, ಟ್ರಾವೆಲ್ ಮಾಡ್ತಿದ್ರು, ನಿದ್ದೆ ಮಾಡ್ತಿದ್ರು, ನಿಮ್ಮ ಅಕೌಂಟಿಗೆ ದುಡ್ಡು ಬರ್ತಾ ಇರುತ್ತೆ. ನೀವು ಕೆಲಸ ಮಾಡಲಿಲ್ಲ ಅಂದರೂ ನಿಮ್ಮ ಅಕೌಂಟಿಗೆ ದುಡ್ಡು ಬರ್ತಾ ಇರುತ್ತೆ. ಅದನ್ನೇ ನಾವು ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ನೀವು ಗಮನಿಸೋದಾದರೆ, ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನುವಂಥದ್ದು ಸಾಮಾನ್ಯ ವ್ಯಕ್ತಿಗೂ ಕೂಡ, ಅಂದರೆ ಇವನ್ ಕಡು ಬಡವರು ಕೂಡ ಈ ಒಂದು ಬಿಸ್ನೆಸ್ಸಿಗೆ ಬಂದು ಒಂದು ಪ್ಯಾಸಿವ್ ಇನ್ಕಮ್ನ ರಚಿಸಲಿಕ್ಕೆ ಅಥವಾ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಉತ್ತಮವಾದಂತಹ ಈಸಿಯೆಸ್ಟ್ ಮಾರ್ಗಗಳು ಯಾವ್ದಾದ್ರು ಇದ್ದರೆ ಅದು ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳ್ತಾರೆ. ಇನ್ನು 11th ಪಾಯಿಂಟ್ ನೀವು ಗಮನಿಸೋದಾದರೆ, ಆಲ್ರೆಡಿ ಈ ಬಿಸ್ನೆಸ್ನಲ್ಲಿ, ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ ಅಥವಾ ನಿಮ್ಮ ಕಂಪ್ನಿಯಲ್ಲಿ ಯಾರೆಲ್ಲ ಸಕ್ಸಸ್ಫುಲ್ ಆಗಿದ್ದಾರೆ, ಯಾರೆಲ್ಲ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇನ್ಕಮ್ ಮಾಡಿದ್ದಾರೆ, ಅವರಿಂದನೇ ಟ್ರೈನಿಂಗ್ಸು, ಅವರಿಂದನೇ ಗೈಡೆನ್ಸು, ಅವರೇ ನಿಮಗೆ ಮೆಂಟ್ರಾಗಿ ನಿಲ್ತಾರೆ. ಅಂಥ ಒಂದು ಗೋಲ್ಡನ್ ಆಪರ್ಚುನಿಟಿ. ಸೊ ಇಲ್ಲಿ ನೀವು ಬೆಳೆದ್ರೇ ಅವ್ರು ಬೆಳಿಲಿಕ್ಕೆ ಸಾಧ್ಯ. ನಿಮ್ಮನ್ನು ಗ್ರೋ ಮಾಡಿಸಿದ್ರೆ ಅವ್ರು ಗ್ರೋ ಆಗ್ಲಿಕ್ಕೆ ಸಾಧ್ಯ. ನಿಮ್ಮ ಕನಸನ್ನು ನನಸು ಮಾಡಿದ್ರೇ ಅವ್ರ ಕನಸುಗಳು ನನಸಾಗ್ಲಿಕ್ಕೆ ಸಾಧ್ಯ. ಅಂಥ ಒಂದು ಗ್ರೇಟೆಸ್ಟ್ ಆಪರ್ಚುನಿಟಿ ಇಲ್ಲಿ ಸಿಗ್ತಿರುವಂಥದ್ದು. ಇನ್ನು 12ನೇದು ನೀವು ನೋಡೋದಾದರೆ, ನನ್ನ ಫೇವ್ರೇಟ್ ಇದೆ ಆ್ಯಕ್ಚುಲಿ. ನಿಮ್ಮ ಲೈಫನ್ನೇ ಬದಲಾವಣೆ ಮಾಡುವಂತಹ ಒಂದು ಲೈಫ್ ಎಜುಕೇಷನ್ ನಿಮಗೆ ಸಿಗ್ಲಿಕ್ಕೆ ಸಾಧ್ಯತೆ ಇದೆ. ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಯನ್ನಾಗಿ ತಯಾರು ಮಾಡುವಂತಹ ಒಂದು ಜೀವನ ಶಿಕ್ಷಣವನ್ನು ಉಚಿತವಾಗಿ ಕೊಡ್ತಾರೆ ಇಂಡಸ್ಟ್ರಿಯಲ್ಲಿ, ಅದು ಕೂಡ ಟ್ರೈನಿಂಗ್ಸ್ಗಳ ಮುಖಾಂತರ. ನೋಡಿ ಎಂಥ ಒಂದು ಅದ್ಭುತವಾದಂತಹ ಅವಕಾಶ ಈ ಒಂದು ವ್ಯವಸ್ಥೆಯಲ್ಲಿ ಸಿಗ್ತಾ ಇದೆ ಅಂತೇಳಿ. ಈವನ್ ನನ್ನ ಲೈಫಲ್ಲೂ ಕೂಡ ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಿಗೆ ಬಂದಾಗ ಓನ್ಲಿ ದುಡ್ಡು ಮಾಡೋ ಇಂಟೆನ್ಷನ್ ಇತ್ತು ಬಿಗಿನಿಂಗಲ್ಲಿ. ಹಂತಂತವಾಗಿ ನನ್ನ ಲೈಫಲ್ಲಿ ಈ ಒಂದು ಇಂಡಸ್ಟ್ರಿ ಮುಖಾಂತರ ಲೈಫ್ ಎಜುಕೇಷನ್ ಪಡ್ಕೊಳ್ತಾ ಇವತ್ತು ಯಾವ ಹಂತಕ್ಕೆ ಬಂದು ರೀಚ್ ಆಗಿದ್ದೀನಿ ಅಂತಂದರೆ, ನಾನು ಕೂಡ ಭಾರತ ದೇಶಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು, ನಾನು ಡೆತ್ ಆಗೋಕ್ಕಿಂತ ಮುಂಚೆ ಒಂದು ದೇಶ ಸೇವೆ ಮಾಡಬೇಕು ಅನ್ನೋ ಇಂಟೆನ್ಷನಿಗೆ ಇವತ್ತು ಭಾರತವನ್ನು ನಂಬರ್ 1 ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡಿದ್ದೀನಿ. ಆಗಸ್ಟ್ 15, 2050 ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಭಾರತ ದೇಶವನ್ನು ನಂಬರ್ 1 ಮಾಡುವಂಥ ವಿಚಾರದಲ್ಲಿ ಒಂದು ಅಳಿಲು ಸೇವೆ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡೇ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಜೀವನ ಶಿಕ್ಷಣವನ್ನು ನೀಡಿ ಅವ್ರ ಜೀವನದಲ್ಲಿ ನಂಬರ್ 1 ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆಲ್ಲ ಕಾರಣ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ನಾನು ಬಂದಿದ್ದಕ್ಕೆ ಆ್ಯಂಡ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನನಗೆ ಸಕ್ಸಸ್ ಸಿಕ್ಕಿದ್ದಕ್ಕೆ. ಸೊ ಈ ವಿಚಾರದಲ್ಲಿ ನಿಮಗೂ ಕೂಡ ಅವಕಾಶ ಇದೆ ಅಂಥ ಒಂದು ಲೈಫ್ ಚೇಂಜಿಂಗ್ ಲೈಫ್ ಎಜುಕೇಷನ್ ನಿಮಗೂ ಕೂಡ ಸಿಗಲಿಕ್ಕೆ. ಇನ್ನು 13ನೇ ಕಾರಣ, ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ. ಇಲ್ಲಿ 18ನೇ ವರ್ಷದ ಯುವಕ ಯುವತಿಯಿಂದ ಹಿಡಿದು 80ನೇ ವಯಸ್ಸದ ಮುದುಕಿಯವರೆಗೂ ಈ ಒಂದು ಬಿಸ್ನೆಸ್ಸಿಗೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ನನಗೇನು ಎಜುಕೇಷನ್ ಇಲ್ಲ, ನಾನು ಹೆಬ್ಬಟ್ ಅನ್ನೋರು ಕೂಡ ಈ ಬಿಸ್ನೆಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಡಬಲ್ ಡಿಗ್ರಿ PhD ಮಾಡ್ಕೊಂಡಿದ್ದೀನಿ ಅನ್ನೋರು ಕೂಡ ಈ ಒಂದು ಬಿಸ್ನೆಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲದೆ, ಹಳ್ಳಿ ಸಿಟಿ ಅನ್ನೋ ಒಂದು ಭೇದ ಭಾವ ಇಲ್ಲದೆ, ಬಡವ ಶ್ರೀಮಂತ ಅನ್ನೋ ಒಂದು ಭೇದ ಭಾವ ಇಲ್ಲದೆ, ಜಾತಿ ಧರ್ಮದ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಈ ಒಂದು ಬಿಸ್ನೆಸ್ಸಿಗೆ ಬಂದು ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯತೆ ಇದೆ. ಸೊ ಈ 13 ಪಾಯಿಂಟ್ಸ್ಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಈ 13 ಪಾಯಿಂಟ್ಸಲ್ಲಿ ನಿಮಗೆ ಯಾವ್ಯಾವ ಪಾಯಿಂಟ್ಸ್ಗಳು ತುಂಬ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಆ್ಯಂಡ್ ಏನು ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲರಿಗೂ ಕೂಡ ನಿಮ್ಮ ಟೀಮ್ನಲ್ಲಿ ಜಾಯ್ನಿಂಗ್ ಆಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಒಂದು ಇಂಪಾರ್ಟೆಂಟ್ ರಿಕ್ವೆಸ್ಟ್ ನನಗೆ ಬಂದಿದ್ದು, ಈ ಒಂದು ಬಿಸ್ನೆಸ್ನಲ್ಲಿ ನಾಲೆಡ್ಜ್ ಕೊಡ್ಲಿಕ್ಕೆ ಶುರು ಮಾಡಿದಾಗ ಯೂಟ್ಯೂಬ್ನಲ್ಲಿ, ಸರ್ ಅದ್ಭುತವಾಗಿ ಎಜುಕೇಷನ್ ಕೊಡ್ತಾ ಇದ್ದಾರೆ, ಅದೇ ಥರ ಇವತ್ತು ಕನ್ನಡದಲ್ಲಿ ಪುಸ್ತಕಗಳಿಲ್ಲ, ಕನ್ನಡದಲ್ಲಿ ಪುಸ್ತಕಗಳ ಅವಶ್ಯಕತೆ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್ ರಿಲೇಟೆಡ್ ಆಗಿ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ರಿಲೇಟೆಡ್ ಆಗಿ. ಸೊ ಕನ್ನಡದಲ್ಲಿ ಪುಸ್ತಕ ಬರೀರಿ ಅಂತೇಳಿ ರಿಕ್ವೆಸ್ಟ್ ಬಂದಿದ್ದಕ್ಕೆ 2 ಪುಸ್ತಕಗಳನ್ನ ನಾನು ಲಾಂಚ್ ಮಾಡಿದ್ದೀನಿ. ಒಂದು ಪುಸ್ತಕ ಬಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಅಂತೇಳಿ, ಅದು ನಿಮ್ಮನ್ನು ಲೀಡರ್ನಾಗೆ ತಯಾರು ಮಾಡುತ್ತೆ. ಇನ್ನೊಂದು ಪುಸ್ತಕ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಗುಪ್ತ ರಹಸ್ಯಗಳು ಅಂತೇಳಿ. ಈ ಒಂದು ಪುಸ್ತಕ ನಿಮ್ಮ ಟೀಮ್ನಲ್ಲಿ ಲೀಡರ್ಸ್ಗಳನ್ನ ತಯಾರು ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಂಡೈರೆಕ್ಟ್ಲಿ ಈ ಒಂದು ಬಿಸ್ನೆಸ್ಸಲ್ಲಿ ಇರೋದೇ 2 ಕೆಲಸ. ಒಂದು ನಾವು ಲೀಡರ್ ಆಗುವಂಥದ್ದು, ನಮ್ಮ ಟೀಮ್ನಲ್ಲಿ ಲೀಡರ್ಸ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು. ಇವೆರಡು ಕೆಲಸವನ್ನು ಸಕ್ಸಸ್ಫುಲ್ಲಾಗಿ ಯಾರು ಮಾಡ್ತಾರೋ ಅವರಿಗೆ ಕೂತಿ ಜಾಗದಲ್ಲಿ ಪ್ಯಾಸಿವ್ ಇನ್ಕಮ್ ಬರ್ತಾ ಇರುತ್ತೆ. ಅಂಥ ಒಂದು ಅವಕಾಶ ಈ ಒಂದು ಬಿಸ್ನೆಸ್ಸಲ್ಲಿದೆ. ಆ ಕಾರಣಕ್ಕೆ ಈ 2 ಪುಸ್ತಕವನ್ನು ನಾನು ಲಾಂಚ್ ಮಾಡಿರುವಂಥದ್ದು. ಈ ಒಂದು ಪುಸ್ತಕ ನಿಮಗೆ ಬೇಕು ಅಂತಂದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರು, ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರೆ ಈ ಪುಸ್ತಕ ಬೇಕು ಅಂತೇಳಿ, ಈ ಒಂದು ಪುಸ್ತಕವನ್ನು ನಿಮಗೆ ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ತಲುಪಿಸುವಂಥ ಜವಾಬ್ದಾರಿ ನಮ್ಮ ಟೀಮ್ ತಗೊಳುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾವ್ ಅ ನೈಸ್ ಡೇ.